ಕೇಂದ್ರ ಸರ್ಕಾರದಿಂದ ಕಡಿಮೆ ದರದಲ್ಲಿ ಭಾರತ್ ಬ್ರ್ಯಾಂಡ್ ಅಕ್ಕಿ ವಿತರಿಸುತ್ತಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಮಾಜಿ ಶಾಸಕ ಸುನಿಲ್ ಹೆಗಡೆ ಹೇಳಿದರು. ಹಳಿಯಾಳ್ಪಟ್ಟಣದ ಶಿವಾಜಿ ವೃತ್ತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಯೋಜನೆಯಾದ ಭಾರತ್ ಅಕ್ಕಿಯನ್ನ ಗ್ರಾಹಕರಿಗೆ ವಿತರಿಸಿ ಮಾತನಾಡಿದ ಅವರು, ಮಧ್ಯಮ ವರ್ಗದ ಜನರಿಗೆ ಕಡಿಮೆ ಬೆಲೆಯಲ್ಲಿ ಅಕ್ಕಿ ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಭಾರತ್ ಅಕ್ಕಿಯನ್ನ ನೀಡುತ್ತಿದೆ. ಮುಂದಿನ ದಿನಗಳಲ್ಲಿ ಎಲ್ಲೆಡೆ ನಿರಂತರವಾಗಿ ಈ ಅಕ್ಕಿ ಮಾರಾಟವಾಗಲಿದೆ ಎಂದು ಹೇಳಿದರು. ಇಂತಹ ಜನಪರ ಕಾರ್ಯಕ್ರಮಗಳನ್ನು ಮೋದಿ ನೇತೃತ್ವದ ಸರ್ಕಾರ ಮಾಡುತ್ತಿದ್ದು ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಳ್ಳುವಂತೆ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ವಿಠ್ಠಲ್ ಸಿದ್ದನ್ನವರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಾಜಿ ನರಸಾನಿ, ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಘಟಕಾಂಬಳೆ, ವಿಎಂ ಪಾಟೀಲ್, ಜಿಲ್ಲಾ ಪದಾಧಿಕಾರಿಗಳಾದ ಗಣಪತಿ ಕರಂಜೇಕರ್, ಅನಿಲ್ ಮುತ್ನಾಳೆ, ಪುರಸಭೆ ಸದಸ್ಯರಾದ ಉದಯ್ ಹೂಲಿ, ಚಂದ್ರಕಾಂತ್ ಕಮ್ಮಾರ್, ಪ್ರಮುಖರಾದ ಸಂತಾನ್ ಸಾವಂತ್, ಉಮೇಶ್ ದೇಶಪಾಂಡೆ, ಯಲ್ಲಪ್ಪ ಹೊನ್ನೋಜಿ, ತಾನಾಜಿ ಪಟೇಕರ್, ಜಯಲಕ್ಷ್ಮಿ ಚೌಹಾಣ್ ಮೊದಲಾದವರು ಉಪಸ್ಥಿತರಿದ್ದರು. ಮಹಿಳಾ ಸಬಲೀಕರಣಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೊಡುಗೆ ಅಪಾರ ಇದೆ ಎಂದು ಹಳಿಯಾಳ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಉಪನ್ಯಾಸಕಿ ಡಾ ಸರೋಜಿನಿ ಬಾಂಡಲ್ಕರ್ ಹೇಳಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್ ಹಳಿಯಾಳ್ ತಾಲೂಕ್ ಜ್ಞಾನ ವಿಕಾಸ ಕೇಂದ್ರಗಳು ಮತ್ತು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಇವರ ಆಶ್ರಯದಲ್ಲಿ ಹಳಿಯಾಳ್ ಪಟ್ಟಣದ ಬಾಬು ಜಗಜೀವನ್ ರಾಮ್ ಸಭಾಭವನ ಆಯೋಜಿಸಿದ್ದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ನಡೆಯುವ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಾನ್ಯ ಜಿಲ್ಲಾ ನಿರ್ದೇಶಕರು ಇವರು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು. ಏನಂತಂದ್ರೆ ಈ ಧರ್ಮಸ್ಥಳ ಒಂದು ಕ್ಷೇತ್ರ ಅಂತನ್ನುವಂಥದ್ದು ಅತ್ಯಂತ ಪ್ರಮುಖವಾದ ಕ್ಷೇತ್ರ. ಇದು ನಮ್ಮ ಇಡೀ ಜಗತ್ತಿಗೆ ಹೆಸರಾಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಇದೆ ಅನ್ನುವಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ. ಅಂತಹ ಧರ್ಮಸ್ಥಳ ಸಂಘ ಇವತ್ತು 4 ಗೋಡೆಯ ನಡುವೆ ಇರುವಂತಹ ಮಹಿಳೆಯರನ್ನ ಹೊರಗೆ ಕರ್ಕೊಂಡು ಬಂದು ಅವರಲ್ಲಿಯೂ ಕೂಡ ಎಬಿಲಿಟಿ ಇದೆ. ಸಿರಿ ಸಂಸ್ಕರಣಾ ಘಟಕದ ಹಿರಿಯ ನಿರ್ದೇಶಕ ದಿನೇಶ್ ಎಂ ಮಾತನಾಡಿ, ಪ್ರಸ್ತುತ ಸಕ್ಕರೆ ಕಾಯಿಲೆ, ಅಧಿಕ ರಕ್ತದೊತ್ತಡ, ಬೊಜ್ಜು, ಕ್ಯಾನ್ಸರ್ನಂತಹ ಕಾಯಿಲೆಗಳು ಎಲ್ಲರಲ್ಲೂ ಸಾಮಾನ್ಯವಾಗಿವೆ. ಇವುಗಳಿಂದ ಮುಕ್ತಿ ಹೊಂದಿ ಆರೋಗ್ಯಕರ ಜೀವನ ನಡೆಸಲು ಪೌಷ್ಟಿಕಾಂಶವುಳ್ಳ ಹಾಗೂ ಪೂರ್ವ ಜನರ ನೆಚ್ಚಿನ ಆಹಾರ ಪದ್ಧತಿಯಾದ ಸಿರಿಧಾನ್ಯಗಳ ಸೇವನೆ ಹೆಚ್ಚಿಸಬೇಕೆಂದು ಸಲಹೆ ನೀಡಿದರು. ಈ 5 ಧಾನ್ಯಗಳು ಪಂಚರತ್ನ ಪಂಚದಮ್ ಇರುವಂತ ಧಾನ್ಯಗಳು. ಈ 5 ಧಾನ್ಯಗಳಲ್ಲಿ ವಿಶೇಷವಾದಂತಹ ಆರೋಗ್ಯದ ಗುಣಗಳಿದೆ. ಈ 9 ಧಾನ್ಯಗಳನ್ನು, ಈ 4 ಧಾನ್ಯಗಳಿಗೆ ನಿಮಗೆ ಪ್ರಚಾರ ಬೇಕಂತಿಲ್ಲ. ಈ 5 ಧಾನ್ಯಗಳು ನೀವು ಮುಖ್ಯವಾಗಿ ನಿಮ್ಮ ಮನೆಗೆ ತರುವುದರ ಮುಖೇನ ಆರೋಗ್ಯವಂತವಾದಂತಹ ಕುಟುಂಬವನ್ನು ನಿರ್ಮಾಣ ಮಾಡುವಲ್ಲಿ ನಿಮ್ಮಂತಹ ಮಹಿಳೆಯರ ಪಾತ್ರ ದೊಡ್ಡದು ಅಂತ ಹೇಳುವಂತ ವಿಚಾರವನ್ನು ಈ ಸಂದರ್ಭ ಹೇಳ್ತಾ, ಅಮ್ಮನವರ ಆಶಯವನ್ನು ಈಡೇರಿಸೋಣ. 1 ವರ್ಷದೊಳಗೆ ಹಳಿಯಾಳದಲ್ಲಿ ಆರೋಗ್ಯದ ಇಲಾಖೆಯನ್ನು ನಮ್ಮ ದಾಖಲೆಯನ್ನು ಈ ಮೂಲಕ ನಮ್ಮ ಸೇವಾ ಪ್ರತಿನಿಧಿಗಳಲ್ಲಿ ವಿನಂತಿ ಮಾಡಿಕೊಳ್ತಿದ್ವಿ. ಜ್ಞಾನ ವಿಕಾಸದ ಈ ಸಂದರ್ಭದಲ್ಲಿ ಸಂಸ್ಥೆಯ ಜಿಲ್ಲಾ ನಿರ್ದೇಶಕ ಪ್ರದೀಪ್ ಶೆಟ್ಟಿ, ವಕೀಲ ಸುರೇಖಾ ರಮೇಶ್ ಗುನ್ಗಾ, ತಾಲೂಕಿನ ಯೋಜನಾಧಿಕಾರಿ ಭಾಸ್ಕರ್ ಪಟಗಾರ್, ದೇಮಾನಿ ಶಿರೋಜಿ ಇತರರು ಇದ್ದರು. ಗೋವಾದಿಂದ ಗೋಕರ್ಣಕ್ಕೆ ಬಸ್ ಸೇವೆ 20 ದಿನದ ಬಳಿಕ ಪುನರಾರಂಭಿಸಿದ್ದು ಪ್ರಯಾಣಿಕರಲ್ಲಿ ಸಂತಸ ಮೂಡಿದೆ. ಪ್ರತಿನಿತ್ಯ ಮುಂಜಾನೆ ಜಿಲ್ಲಾ ಕೇಂದ್ರ ಕಾರವಾರಕ್ಕೆ ಜನರು ತೆರಳಲು ಅನುಕೂಲವಾಗುತ್ತಿದ್ದ ಬಸ್ ಅನ್ನ ಬಂದ್ ಮಾಡಲಾಗಿತ್ತು. ಈ ಬಗ್ಗೆ ಮುಂಜಾವು ಡಿಜಿಟಲ್ ವರದಿ ಪ್ರಕಟಿಸಿ ನಿತ್ಯ ಪ್ರಯಾಣಿಕರಿಗೆ ತೊಂದರೆ ಕುರಿತು ವಿವರಿಸಿತ್ತು. ಅಂತೂ ಎಚ್ಚೆತ್ತ ಅಲ್ಲಿನ ಸಾರಿಗೆ ಸಂಸ್ಥೆ ಬಸ್ ಸಂಚಾರ ಆರಂಭಿಸಿದೆ. ಆದರೆ ಪ್ರಸ್ತುತ ಸಂಚರಿಸುವ ಬಸ್ ಗುಜರಿಯಾಗಿದ್ದು ಕುಳಿತುಕೊಳ್ಳುವ ಆಸನ ಹರಿದಿದ್ದು ಕರ್ಕಶ ಶಬ್ದದೊಂದಿಗೆ ತೆರಳುತ್ತದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಜಿಲ್ಲಾ ಕೇಂದ್ರ ಕಾರವಾರಕ್ಕೆ ಸಾರಿಗೆ ಒದಗಿಸದೆ ನಿರ್ಲಕ್ಷಿಸಿದ್ರು ಹೊರ ರಾಜ್ಯದ ಸಾರಿಗೆ ಜನರಿಗೆ ಒದಗಿಸಿದ್ದು ತುಸು ಸಮಾಧಾನ ತಂದಿದೆ. ಹಿಂದಿನ ಶಿಕ್ಷಣ ಪದ್ಧತಿಯಲ್ಲಿದ್ದ ಜೀವನ ಶಿಕ್ಷಣದ ಅವಶ್ಯಕತೆ ಇಂದಿಗೂ ಇದೆ ಎಂದು ಕೆನರಾ ವೆಲ್ಫೇರ್ ಟ್ರಸ್ಟ್ನ ಟ್ರಸ್ಟಿ ಹಾಗೂ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ವಿಎನ್ ನಾಯಕ್ ಹೇಳಿದರು. ದಿನಕರ್ ವೇದಿಕೆ ಉತ್ತರ ಕನ್ನಡ ಹಾಗೂ ಪಿಎಂ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಅಂಕೋಲಾ ಇವರ ಆಶ್ರಯದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗಾಗಿ ವೃತ್ತಿ ಮಾರ್ಗದರ್ಶನ ಮತ್ತು ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಆಧುನಿಕ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಮಹತ್ತರ ಬದಲಾವಣೆಗಳಾಗಿವೆ. ಶೈಕ್ಷಣಿಕ ಮೌಲ್ಯಗಳು ಬದಲಾದರೂ ಬದುಕಿಗೆ ಬೇಕಾದ ಜೀವನ ಶಿಕ್ಷಣದ ಅವಶ್ಯಕತೆ ಇಂದಿಗೂ ಇದೆ ಎಂದರು. ಬಹಳ ಸಣ್ಣ ಕುಟುಂಬ ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಪ್ರತಿಶತ 80ರಷ್ಟು ಅರಣ್ಯ ಇರೋದ್ರಿಂದ ಜನಸಂಖ್ಯೆ ದೃಷ್ಟಿಯಿಂದ ಒಂದು ಪೂರ್ಣ MP ಮಾಡ್ಲಿಕ್ಕೂ ಆಗದಿದ್ದಷ್ಟು ನಮ್ದು ಜನಸಂಖ್ಯೆ ಕಡಿಮೆ ಇದೆ. ಅಲ್ಲಿ ಒಂದೇ ಒಂದು ದಿನಕರ ದೇಸಾಯಿ ಅವರ ಸಂಘಟನೆಗಳು ಮಾತ್ರ ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ಹಳ್ಳಿಗೆ ಹೋಗಿ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸಿದ್ರು. ಅವ್ರ ಕನಸು ಬಹಳ ಇತ್ತು. ಕೊನೆಗೆ ಅವರು ಚುಟುಕಿನಲ್ಲಿ ಹೇಳ್ತಾರೆ, ನನ್ನ ಪ್ರಯತ್ನ ಬರೀ ಒಂದು ಬಿಂದು ಅಂತ ಹೇಳಿ.
ಒಂದು ಡ್ರಾಪ್ ಅಂತ ಹೇಳ್ತಾರೆ. ಆ ಬಿಂದುವನ್ನ ವಿಶಾಲವಾಗಿ ಹರಿಯುವಂತ ನದಿ ಮಾಡುವಲ್ಲಿ ಬಹುಶಃ ನಾವು ವಿಫಲರಾಗಿದ್ದೇವೆ ಅಂತ ಹೇಳಿ ನನಗೆ ಅನಿಸ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಉದ್ದೇಶಿತ ಪ್ರಯತ್ನ ಯಶಸ್ವಿ ಆಗಲಿಲ್ಲ. ಹಲವಾರು ಕಾರಣಗಳನ್ನು ಹೇಳ್ತಾ ಇದ್ರೆ ನಾವು ಯಾರ್ಯಾರಿಗೂ ಬೈಬೇಕಾಗ್ತದೆ. ಸರ್ಕಾರನೂ ಅದರೊಳಗೆ ಒಂದು ಭಾಗ ಆಗಬಹುದು. ಹಾಗಾಗಿ ನಾವು ಬೈಯೋದು ಬೇಡ. ಬದಲಿಗೆ ನಾವು ಸಕಾರಾತ್ಮಕವಾಗಿ ಯಾವ ರೀತಿಯಿಂದ ಪ್ರಯತ್ನ ಮಾಡಿ ಈ ದಿನಕರ ದೇಸಾಯಿ ಅವರ ಕನಸನ್ನ ನನಸು ಮಾಡಬಹುದು ಅನ್ನುವಂಥ ಒಂದು ಅಂಶನ ನಾವೆಲ್ಲರೂ ಸೇರಿ ಚಿಂತನೆ ಮಾಡಬೇಕು. ದಿನಕರ ವೇದಿಕೆಯ ಅಧ್ಯಕ್ಷ ನಿವೃತ್ತ ಪ್ರಾಚಾರ್ಯ ರವೀಂದ್ರ ಕೇಣಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಸೂಕ್ತ ನಿಗಾ ವಹಿಸಿ ಮೆಟ್ರಿಕ್ ನಂತರದ ಶಿಕ್ಷಣಕ್ಕಾಗಿ ಹತ್ತಿರದ ಉತ್ತಮ ಕಾಲೇಜನ್ನ ಆಯ್ಕೆ ಮಾಡಬೇಕಿದೆ ಎಂದರು. ಶಿವಮೊಗ್ಗದ ಸ್ಪರ್ಧಾ ಕ್ರಿಯೇಟಿವ್ಸ್ನ ಮಧು ಶಾನ್ಭೋಗ್ ವೃತ್ತಿ ಮಾರ್ಗದರ್ಶನದ ಕುರಿತು ಉಪನ್ಯಾಸ ನೀಡಿ ಎಸ್ಎಸ್ಎಲ್ಸಿ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಣಿಯಾಗಲು ಪಿಯುಸಿ ವಿಷಯಗಳ ಆಯ್ಕೆ ಕುರಿತು ಉಪಯುಕ್ತ ಸಲಹೆಗಳನ್ನ ನೀಡಿದ್ರು. ಉದ್ದಿಮೆದಾರ ರಫೀಕ್ ಶೇಖ್ ಮಾತನಾಡಿ, ಪೋಷಕರು ತಮ್ಮ ಮಕ್ಕಳ ಅಭಿರುಚಿಯನ್ನ ಪರಿಗಣಿಸಿ ಅವರ ಭವಿಷ್ಯವನ್ನ ರೂಪಿಸಲು ಸಹಕರಿಸಿ ಎಂದು ಸಲಹೆ ನೀಡಿದ್ರು. ಮಕ್ಕಳೇ, ಕರಿಯರ್ ಅಂದ್ರೆ ಏನು ಅಂತ ಗೊತ್ತಾಗಬೇಕು. ಅಂದ್ರೆ ನೀವೀಗ SSLC ಇದ್ದೀರಿ, ವಾಟ್ ಈಸ್ ಕರಿಯರ್ ಅಂದ್ರೆ ನಾವು ಕರಿಯರ್ ಅನ್ನು ಹೇಗೆ ಚೂಸ್ ಮಾಡಬೇಕು. ಅದಕ್ಕೆ ನಮ್ಮ ಇವರು ಶಾನ್ಭೋಗ್ ಅವರು ಇದ್ದಾರೆ, ವೆರಿ ಸ್ಪೆಷಲಿಸ್ಟ್ ಟೆಲ್ ಯು ವಾಟ್ ಇಸ್ ದ ಕರಿಯರ್, ಹೌ ಟು ಚೂಸ್ ಕರಿಯರ್. ಅಂದ್ರೆ ಕರಿಯರ್ ಅಂದ್ರೆ ಏನು ಅಂದ್ರೆ ಒಂದು 2 ನಿಮಿಷದಲ್ಲಿ ನನ್ನ ಒಂದು ಅನಿಸಿಕೆಗಳನ್ನು ಹೇಳಲು ನಾನು ಇಚ್ಛೆ ಪಡ್ತಾ ಇದ್ದೇನೆ. ಜಿಸಿ ಕಾಲೇಜಿನ ಪ್ರಭಾರಿ ಪ್ರಾಚಾರ್ಯೆ ಸುಜಾತ ಲಾಡ್ ಮಾತನಾಡಿದರು. ಇದೇ ವೇಳೆ ಕೆನರಾ ವೆಲ್ಫೇರ್ ಟ್ರಸ್ಟಿನ ಧರ್ಮದರ್ಶಿ ದಿನಕರ್ ದೇಸಾಯಿ ಅವರ ಮೊಮ್ಮಗ ರಂಜಿತ್ ಪ್ರಧಾನ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಿದರು. ವೇದಿಕೆಯಲ್ಲಿ ಟ್ರಸ್ಟಿ ಕೃಷ್ಣ ಪ್ರಭು, ಮುಖ್ಯಾಧ್ಯಾಪಕಿ ಕೋಮಲಾ ಹಿರೇಮಠ ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಸಂದೇಶ್ ಉಳ್ಳಿಕಾಶಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ದಿನಕರ ವೇದಿಕೆಯ ಸಂತೋಷ್ ನಾಯಕ್ ಕಾರ್ಯಕ್ರಮ ನಿರೂಪಿಸಿದರು. ಕೋಮಲಾ ಹಿರೇಮಠ ವಂದಿಸಿದರು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಆಂಗ್ಲ ಮಾಧ್ಯಮ ಹೈಸ್ಕೂಲ್ ವಿದ್ಯಾರ್ಥಿಗಳು, ಪೋಷಕರು, ಜಿಸಿ ಕಾಲೇಜಿನ ಉಪನ್ಯಾಸಕರು, ಪಿಎಂ ಹೈಸ್ಕೂಲ್ ಬೋಧಕ ಹಾಗೂ ಸಿಬ್ಬಂದಿಗಳು ಇದ್ದರು. ಕಾರವಾರ ಅಂಕೋಲಾ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ. 12 ತಂಡಗಳು ಭಾಗಿ. ಕಾರವಾರ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್. ಹಳಗ ಉಳಗ ನೈಟ್ ರೈಡರ್ಸ್, ಕೇಣಿ ರಾಯಲ್ಸ್, ಮಲ್ಲಾಪುರ ಸೂಪರ್ ಕಿಂಗ್ಸ್, ಅಂಕೋಲಾ ಲಯನ್ಸ್, ಸನ್ರೈಸರ್ಸ್ ಕಾರವಾರ, ನಂದನಗದ್ದ ಸಿಕ್ಸರ್ಸ್, ಶೇಜ್ವಾಡ ಟೈಟಾನ್ಸ್, ಸದಾಶಿವಗಡ ವಾರಿಯರ್ಸ್, ಅವರ್ಸಾ ಟೈಗರ್ಸ್, ಕೋಣೆ ಸೂಪರ್ ಜಾಯಿಂಟ್ಸ್, ಬೈತ್ಕೋಲ್ ಚಾರ್ಜರ್ಸ್, ಮಾಜಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ. ಕಾರವಾರ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಅಮಿತ್ ಕಾಮತ್ 9035126259, ರತ್ನಾಕರ್ ನಾಯ್ಕ್ 9945372227ಗೆ ಸಂಪರ್ಕಿಸಬಹುದು. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನು ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ. ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ.